ಹೆಚ್ಚು ಕಡಿಮೆ ಒಂದು 5 ಅದ್ಭುತಗಳನ್ನು ಮಾತ್ರ ಮಾರ್ಕನು ಬರೆದ ಸುವಾರ್ತೆಯಲ್ಲಿ ನಾವು ಗಮನಿಸುವಂತರಾಗಿದ್ದೇವೆ. ಹೆಚ್ಚಿನ ನಾವು ಯೋಹಾನನ ಬರೆದ ಸುವಾರ್ತೆಯಲ್ಲಿ ಗಮನಿಸುವಂತರಾಗಿದ್ದೇವೆ. ಹೆಚ್ಚು ಸಾಮ್ಯಗಳನ್ನ ದಾಖಲಾಗಿರುವ ಪುಸ್ತಕ ಮತ್ತಾಯನ ಬರೆದ ಸುವಾರ್ತೆ ಎಂಬುದಾಗಿ. ಹಾಗೆ ನೋಡುವಾಗ ಇವತ್ತಿನ ಅದ್ಭುತ ಯಾವುದು ಎಂಬುದನ್ನು ನಾವು ಗಮನಿಸುವಾಗ ಮಾರ್ಕನ ಬರೆದ ಸುವಾರ್ತೆ 4ನೇ ಅಧ್ಯಾಯ 35ರಿಂದ 41 ವಚನಗಳು. ಇದು ನಮಗೆ ಈಗಾಗಲೇ ಗೊತ್ತಿರೋದ್ರಿಂದ ನಾನು ಓದ್ಲಿಕ್ಕೆ ಇಷ್ಟಪಡಲ್ಲ. ನಿಮ್ಮೆಲ್ಲರಿಗೂ ತಿಳಿದಿರುವ ಹಾಗೆ ಮಾರ್ಕ 4ನೇ ಅಧ್ಯಾಯದ ಪ್ರಾರಂಭದಲ್ಲಿಯೇ ಯೇಸು ಕ್ರಿಸ್ತನು ಸಮುದ್ರದ ದಡದಲ್ಲಿ ಉಪದೇಶ ಮಾಡುತ್ತಿದ್ದನು. ಬಹುಜನರು ಆತನ ಬಳಿಗೆ ಕೂಡಿ ಬಂದದ್ದರಿಂದ ಆತನು ಸಮುದ್ರದಿಂದ ದೋಣಿ ಹತ್ತಿ ಕುಳಿತುಕೊಂಡನು ಎಂಬುದಾಗಿ. ದೋಣಿ ಪರಿಚಯವಾಗ್ತಕ್ಕಂಥದ್ದು ಮಾರ್ಕನ ಬರೆದ ಸುವಾರ್ತೆ 4ನೇ ಅಧ್ಯಾಯದಲ್ಲಿ. ಇಲ್ಲಿ ಇಡೀ ದಿನವನ್ನ ಸ್ವಾಮಿ ಆ ಗಲಿಲಾಯ ದಡದಲ್ಲಿ ಕಳೆಯುವಾಗ, ಅನೇಕರಿಗೆ ಉಪದೇಶವನ್ನು ಮಾಡುವಾಗ, ಅನೇಕ ರೋಗಿಗಳನ್ನ ಸ್ವಸ್ಥ ಮಾಡುವಾಗ, ಅನೇಕ ದೇವರ ರಾಜ್ಯದ ವಿಷಯವಾಗಿ ಪ್ರಸ್ತಾಪ ಮಾಡುವಾಗ, ಸಾಯಂಕಾಲವಾಗುತ್ತಿರುವಾಗೆ ಆತನು ತನ್ನ ಶಿಷ್ಯರಿಗೆ ಬನ್ನಿ ನಾವು ಆಚೆ ದಡಕ್ಕೆ ಹೋಗೋಣ ಎಂಬುದಾಗಿ ಹೇಳುತ್ತಾರೆ. ಜನರ ಗುಂಪನ್ನು ಬಿಟ್ಟು ಆತನನ್ನು ಅದೇ ದೋಣಿಯಲ್ಲಿ ಹಾಗೆಯೇ ಕರೆದುಕೊಂಡು ಹೋದರು. ತರುವಾಯ ನಮ್ಮೆಲ್ಲರಿಗೂ ತಿಳಿದಿರುವ ಹಾಗೆ ಯೇಸು ಕ್ರಿಸ್ತನು ಬಹಳಷ್ಟು ದಿನದ ಚಟುವಟಿಕೆಯಲ್ಲಿ ತೊಡಗಿರುವುದರಿಂದ ಆಯಾಸಗೊಂಡನು. ಆಯಾಸದ ನಿಮಿತ್ತವಾಗಿ ದೋಣಿ ಒಳಗೆ ಹೋದ ತಕ್ಷಣ ಆತನು ದೋಣಿಯ ಕೆಳಗಡೆ ಗಾಢವಾದ ನಿದ್ರೆಯನ್ನ ಮಾಡಿದನು. ತರುವಾಯ ನಮಗೆ ಗೊತ್ತು, ಒಂದು ದೊಡ್ಡ ಬಿರುಗಾಳಿ ಬಿದ್ದು ತೆರೆಗಳು ಆ ದೋಣಿಗೆ ಬಡಿದು ನೀರು ಒಳಗೆ ನುಗ್ಗಿದ್ದರಿಂದ ದೋಣಿಯು ಅಲ್ಲಕಲ್ಲೋಲವಾಯಿತು. ಅದರಲ್ಲಿ ಕುಳಿತಿರ್ತಕ್ಕಂಥ ಜನರು ಭಯಗ್ರಾಂತರಾದರು. ದೋಣಿ ಮುಳುಗ್ತಾ ಇದೆ, ನಾವೇನ್ ಮಾಡೋಣ ಈ ಸಮಯದಲ್ಲಿ ಎಂಬುದಾಗಿ ನೋಡುವಾಗ ಅಷ್ಟೊಂದು ಗದ್ದಲ, ಅಷ್ಟೊಂದು ಸಮುದ್ರದ ಒಂದು ಬಿರುಗಾಳಿ ಅಷ್ಟು ಜೋರಾಗಿ ಬೀಸುತ್ತಾ ಇದ್ದರೂ ಸಹ ಯೇಸು ಕ್ರಿಸ್ತನು ಮಾತ್ರ ಶಾಂತಿಯಾಗಿ ಮಲಗಿದ್ದನು. ಅನಂತರ ಶಿಷ್ಯರು ಹೋಗಿ ಸ್ವಾಮಿಯನ್ನ ನಿದ್ದೆಯಿಂದ ಎದುರಿಸುತ್ತಾರೆ. ಗುರುವೇ, ನಾವು ಮುಳುಗೋಗ್ತಾ ಇದ್ದೇವೆ, ನಾವು ಚಿಂತೆಯಲ್ಲಿದ್ದೇವೆ, ನಮಗೆ ಭಯ ಆಗ್ತಾ ಇದೆ, ನಾವು ನೀರು ತುಂಬಿಕೊಂಡಿದೆ ದೋಣಿಯಲ್ಲಿ, ನೀನು ಸುಖವಾಗಿ ನಿದ್ರೆ ಮಾಡ್ತಾ ಇದೀಯಾ, ದಯವಿಟ್ಟು ಎದ್ದೇಳು ಎಂಬುದಾಗಿ ಸ್ವಾಮಿಯನ್ನು ಎದ್ದೇಳಿಸುವಾಗ ತಕ್ಷಣವಾಗಿ ಸ್ವಾಮಿಯು ಎದ್ದು ಆ ಬಿರುಗಾಳಿಯನ್ನ ನಿಲ್ಲಿಸಿದನು. ಅಬ್ಬರಿಸುತ್ತಿರುವ ಆ ಸಮುದ್ರದ ಅಲೆಗಳು, ಗಾಬರಿಗೊಂಡ ಶಿಷ್ಯರು, ಆತನು ಒಂದು ಮಾತು ಹೇಳಿದ ತಕ್ಷಣ ಆ ಮೊರ್ರೆನ್ನುತ್ತಿರುವ ಅಲೆಗಳು, ಬಿರುಗಾಳಿಯು ನಿಶಬ್ದವಾದವು. ಶಿಷ್ಯರನ್ನು ನೋಡಿ ಆತನು ಹೇಳ್ತಾನೆ, ಸ್ವಾಮಿ, ಯಾಕೆ ಧೈರ್ಯಗೆಡುತ್ತಾ ಇದ್ದೀರಾ? ಇನ್ನೂ ನಿಮಗೆ ನಂಬಿಕೆ ಇಲ್ವಾ? ನಾನು ನಿಮ್ಮ ಜೊತೆಯಲ್ಲೇ ಇದ್ದೇನೆ, ನಿಮ್ಮ ದೋಣಿಯಲ್ಲೇ ಮಲ್ಕೊಂಡಿದ್ದೇನೆ. ನಾನು ಇರುವಾಗ ನೀವು ಯಾತಕ್ಕೋಸ್ಕರ ಭಯ ಪಡ್ತಾ ಇದ್ದೀರಾ? ಯಾಕೆ ಎಷ್ಟೊಂದು ಭಯ ನಿಮ್ಮಲ್ಲಿ ಎಂಬುದಾಗಿ ಸ್ವಾಮಿಯು
ಪ್ರಶ್ನೆಯನ್ನ ಮಾಡುತ್ತಾನೆ. ಈ ಒಂದು ಸಣ್ಣ ಅದ್ಭುತ ದೃಷ್ಟಾಂತದಲ್ಲಿ 5 ವಿಷಯಗಳನ್ನ ನಾವು ಗಮನಿಸಬಹುದು. 5 ವಿಭಾಗಗಳಾಗಿ ಈ ಕಥೆಯನ್ನ ನಾವು ನೋಡಬಹುದು. ಮೊದಲನೇದಾಗಿ, ಯೇಸು ಕ್ರಿಸ್ತನು ತಾನು ದೈವಿಕ ಶಕ್ತಿಯನ್ನು ಹೊಂದಿದ್ದೇನೆ ಎಂಬುದನ್ನ ತೋರಿಸಿಕೊಟ್ಟನು. ಸಮುದ್ರವು ಆತನ ಮಾತನ್ನ ಕೇಳುತ್ತದೆ, ಪ್ರಕೃತಿಯು ಆತನ ಮಾತನ್ನು ಕೇಳುತ್ತದೆ. ಆತನು ದೈವಿಕ ಗುಣವನ್ನು ಹೊಂದಿದ್ದಾನೆ, ದೈವಿಕ ಶಕ್ತಿಯನ್ನು ಹೊಂದಿದ್ದಾನೆ ಎಂಬುದನ್ನ ಅದು ತೋರಿಸಿಕೊಟ್ಟಿದೆ. ಎರಡನೇದಾಗಿ, ಇಲ್ಲಿ ಮಾನವರ ಭಯ. ಅವರು ಇದನ್ನ ನೋಡಿ ಏನಾಗ್ತದೆ, ಮುಳುಗೋಗ್ತಾ ಇದ್ದೀವಿ, ಅಧೈರ್ಯಗೊಂಡ್ರು. ಅವರು ಧೈರ್ಯಗಳಿಲ್ಲ, ಭಯ ಹುಟ್ಟಿಕೊಳ್ತು. ಮೂರನೇದಾಗಿ ಸ್ವಾಮಿ ಹೇಳ್ತಕ್ಕಂಥದ್ದು, ಭಯಪಡಬೇಡಿ, ಆಜ್ಞೆಯನ್ನು ಕೊಡ್ತಾನೆ ಸ್ವಾಮಿ, ಭಯಪಡಬೇಡಿ ಎಂಬುದಾಗಿ. ನಾಲ್ಕನೇದಾಗಿ, ದೇವರು ಹೇಳಿರುವ ಈ ಒಂದು ವಾಕ್ಯ, ಈ ಒಂದು ಪ್ರಕಟಣೆ, ದೇವರ ಮಾತುಗಳು ಇಲ್ಲಿ ಎತ್ತಿ ತೋರಿಸುತ್ತದೆ. ಐದನೇದಾಗಿ, ಅದಕ್ಕೆ ಪ್ರತ್ಯುತ್ತರವಾಗಿ ಮಾನವರಾದ ನಾವು ಹೇಗೆ ಉತ್ತರಿಸುತ್ತೇವೆ. ಶಿಷ್ಯರು ಹೇಗೆ ಉತ್ತರಿಸಿದರು, ನಾವು ಹೇಗೆ ಉತ್ತರಿಸುತ್ತೇವೆ. ಈ ಕಥೆಯಲ್ಲಿ 5 ಭಾಗದಲ್ಲಿ 4 ಭಾಗಗಳಿಗೆ, 4 ವಿಷಯಗಳಿಗೆ ಉತ್ತರ ಸಿಕ್ಕಿದೆ. ಮೊದಲನೇದಾಗಿ, ದೇವರ ದೈವಿಕ ಶಕ್ತಿ ಆ ಸಮುದ್ರದ ಅಲೆಗಳನ್ನು ಶಾಂತಿಗೊಳಿಸಿತ್ತು. ಅಬ್ಬರಿಸುತ್ತಿರುವ ಆ ಬಿರುಗಾಳಿ ಯೇಸು ಕ್ರಿಸ್ತನ ಒಂದೇ ಒಂದು ಮಾತಿಗೆ ಪ್ರಶಾಂತವಾಯಿತು. ಇದು ಸ್ವಾಮಿಯ ಅದ್ಭುತ. ಸ್ವಾಮಿಯು ಹೇಳುವ ಮಾತುಗಳನ್ನ ಪ್ರಕೃತಿಯು ಸಹ ಕೇಳುತ್ತದೆ ಎಂಬುದಕ್ಕೆ ಇದು ಒಂದು ದೃಷ್ಟಾಂತ ಆಗಿದೆ. ಎರಡನೇದಾಗಿ, ಶಿಷ್ಯರ ಭಯ ಇವತ್ತು ಮಾನವರ ಭಯ ಆಗಿದೆ. ನಾವು ಸಹ ಅದಕ್ಕೆ ವ್ಯತಿರಿಕ್ತವಲ್ಲ, ಭಯಪಡುತ್ತೇವೆ. ಏನಾದ್ರೂ ಒಂದು ಸಣ್ಣ ಘಟನೆ ನಡೆದಾಗ, ಸಣ್ಣ ಪುಟ್ಟ ಕಾಯಿಲೆಗಳೇ ಬಂದಾಗ, ಅಪಘಾತಗಳಾದಾಗ, ಪ್ರಳಯಗಳಲ್ಲಿ ಸಿಕ್ಕಿಕೊಂಡಾಗ, ಯಾವುದೋ ಜಂಜಾಟದಲ್ಲಿ ಸಿಕ್ಕಿಕೊಂಡಾಗ, ಬಗೆಹರಿಸಲಾಗದಂತ ಸಮಸ್ಯೆಯಲ್ಲಿ ಸಿಲುಕಿಕೊಂಡಾಗ, ಹೇಗೆ ಶಿಷ್ಯರು ಆ ಕ್ಷಣದಲ್ಲಿ ಅವರು ಭಯಗ್ರಾಂತರಾದರೋ ಹಾಗೆ ನಾವು ಸಹ ಭಯಪಡುವವರಾಗಿರುತ್ತೇವೆ. ಮೂರನೇದಾಗಿ, ಸ್ವಾಮಿ ಕೇಳ್ತಕ್ಕಂಥದ್ದು, ಯಾಕೆ ಧೈರ್ಯ ಗೆಳ್ತೀರಾ? ವೈ ಆರ್ ಯು ಅಫ್ರೈಡ್? ಯಾಕೆ ಭಯಪಡ್ತಾ ಇದ್ದೀರಾ? ಭಯಪಡಬೇಡಿ, ನಾನಿದ್ದೇನೆ. ವಾಟ್ ಅನ್ ಅಶ್ಯೂರೆನ್ಸ್ ಮೈ ಫ್ರೆಂಡ್ಸ್. ಅಧೈರ್ಯಗೊಂಡು, ನಿರಾಶೆಗೊಂಡು, ನಿರಾಶ್ರಿತರಾಗಿ, ಯಾವ ಸಹಾಯವೂ ನಮಗೆ ಇಲ್ಲ ಎಂಬುದಾಗಿ ಅಂದುಕೊಂಡಾಗ ಸ್ವಾಮಿಯ ಭರವಸೆಯ ಮಾತುಗಳು, ನಾನಿದ್ದೇನೆ, ದಿಗ್ಭ್ರಮೆಗೊಳ್ಳದಿರು, ನಾನೇ ನಿನ್ನ ದೇವರು, ನಾನೇ ನಿನ್ನ ಬಲಗೈ, ನಿನ್ನನ್ನು ಬಲಪಡಿಸುತ್ತೇನೆ, ನಿನ್ನನ್ನು ಮೇಲಕ್ಕೆತ್ತುತ್ತೇನೆ. ಎಂತಹ ಭರವಸೆಯ ಮಾತುಗಳು ನಮ್ಮ ಸ್ವಾಮಿಯಿಂದ ಬರುತ್ತದೆ. ಆವತ್ತು ಆ ಶಿಷ್ಯರಿಗೆ ಆಡಿದಂತ ಮಾತುಗಳು ಇವತ್ತು ನಮಗೂ ಸಹ ಅದೇ ಧೈರ್ಯವನ್ನು ಕೊಡುವಂತದ್ದಾಗಿದೆ. ಧೈರ್ಯ ಪಡೆದುಕೊಳ್ಳಿರಿ, ನಾನಿದ್ದೇನೆ. ಯಾಕೆ
ಧೈರ್ಯಗೆಡುತ್ತೀರಿ? ಯಾಕೆ ಭಯ ಪಡುತ್ತಿದ್ದೀರಿ? ಯಾಕೆ ನೀವು ನಿರಾಶರಾಗಿದ್ದೀರಿ, ನಿರೀಕ್ಷೆ ಇಲ್ಲದವರಾಗಿದ್ದೀರಾ? ನಾನಿದ್ದೇನೆ. ಯಾವ ಮನುಷ್ಯನು ದೇವರನ್ನು ಆತುಕೊಳ್ಳುತ್ತಾನೆ ಆ ಮನುಷ್ಯನಿಗೆ ಭಯ ಅನ್ನೋದಿರೋದಿಲ್ಲ. ಯಾವ ಸಮಯದಲ್ಲಿ ನಾವು ದೇವರನ್ನು ಆತುಕೊಳ್ಳುವುದಿಲ್ಲ ಆ ಸಮಯದಲ್ಲಿ ಯಾವುದೇ ವಿಷಯ ಬಂದರೂ ಸಹ ಭಯ ಪಡುತ್ತೇವೆ. ಸ್ವಲ್ಪ ನಿರಾಶೆ ಆದ್ರೆ ಭಯ, ಸ್ವಲ್ಪ ಸೋತೋದ್ರೆ ಭಯ, ಸ್ವಲ್ಪ ದೇಹಕ್ಕೆ ಅಲಾಸ್ಯ ಆದರೆ ಭಯ. ಪ್ರತಿಯೊಂದರಲ್ಲೂ ಮನುಷ್ಯನನ್ನ ಈ ಭಯ ಕಾಡುತ್ತದೆ. ನಾಲ್ಕನೇದಾಗಿ, ಶಿಷ್ಯರೇ ಒಂದು ಆಶ್ಚರ್ಯದಿಂದ ದಿಗ್ಭ್ರಾಂತರಾಗಿ ಕೇಳ್ತಕ್ಕಂತ ಒಂದು ಪ್ರಶ್ನೆ, ಯಾರಿದು? ಈತನು ಯಾರಿರಬಹುದು? ಗಾಳಿಯು ಸಮುದ್ರವು ಸಹ ಈತನು ಹೇಳಿದ ಹಾಗೆ ಕೇಳುತ್ತವಲ್ಲ ಎಂದು ತಮ್ಮ ತಮ್ಮೊಳಗೆ ಮಾತಾಡಿಕೊಳ್ಳುತ್ತಿದ್ದರು. ಪ್ರಿಯರೇ, ಇಲ್ಲಿ ಏನು ಬಿಟ್ಟು ಹೋಗಿದೆ ಎಂಬುದಾಗಿ ನೋಡುವಾಗ, ದೇವರ ಪ್ರಕಟಣೆ. ಇಡೀ ಮಾರ್ಕನ ಬರೆದ ಸುವಾರ್ತೆಯಲ್ಲಿ ಉದ್ಭವಿಸುವ ಒಂದು ಪ್ರಶ್ನೆ, ಹೂ ಈಸ್ ಜೀಸಸ್? ಯಾರು ಯೇಸು ಸ್ವಾಮಿ? ಈತನ ಮಾತುಗಳಿಗೆ ಪ್ರಕೃತಿಯು ಸಮ್ಮತಿಸುತ್ತಿದೆಯಲ್ಲ? ಆ ಉತ್ತರವನ್ನ ಬರಹಗಾರರು ನಾವು ಈ ಪಾಠವನ್ನು ಓದುವಾಗೆ ಅದಕ್ಕೆ ಉತ್ತರಿಸಬೇಕು ಎಂಬುದಾಗಿ ಅಂದುಕೊಂಡಿದ್ದಾರೆ. ಪ್ರತಿಯೊಬ್ಬರಿಗೂ ಒಂದೇ ಒಂದು ಉತ್ತರ. ಪ್ರಕಟಣೆಯಲ್ಲಿ ಬಿಟ್ಟು ಹೋಗಿರ್ತಕ್ಕಂತ ಆ ಒಂದು ಉತ್ತರ ಯಾವುದೆಂದರೆ, ಈತನೇ ದೇವಕುಮಾರನು, ಈತನೇ ಕರ್ತಾದಿ ಕರ್ತನು, ಈತನೇ ನಮ್ಮ ದೇವರು, ಈತನೇ ಬರಬೇಕಾದ ರಕ್ಷಕನು. ಏನೇ ಅಂದುಕೊಳ್ಳಿ, he is the son of God. ಪ್ರಿಯರೇ, ಕೀರ್ತನೆಗಳು 104ನೇ ಅಧ್ಯಾಯದಲ್ಲಿ ಯೆಹೋವನು ಪ್ರಕೃತಿಯನ್ನ ಯಾವ ರೀತಿಯಲ್ಲಿ ತನ್ನ ಹತೋಟಿಯಲ್ಲಿ ಹಿಡಿದುಕೊಂಡಿದ್ದಾನೆ ಎಂಬುದಾಗಿ ನಮಗೆ ತಿಳಿಸಲ್ಪಟ್ಟಿದೆ. ಕೀರ್ತನೆಗಳು 104 ಕೆಲವು ವಚನಗಳನ್ನು ಓದುವಾಗ, ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಯೆಹೋವನೇ ನನ್ನ ದೇವರೇ, ನೀನು ಸರ್ವೋತ್ಕೃಷ್ಟನು, ಪ್ರಭಾವ ಮಹತ್ವಗಳಿಂದ ಭೂಷಿತನಾಗಿದ್ದಿ, ಬೆಳಕನ್ನು ವಸ್ತ್ರದಂತೆ ಹೊದ್ದುಕೊಂಡಿದ್ದಿ, ಆಕಾಶವನ್ನು ಗುಡಾರದಂತೆ ಎತ್ತಿ ಹರಡಿದ್ದಿ, ಜಲರಾಶಿಗಳ ಮೇಲೆ ಉತ್ಪರಿಗೆಗಳನ್ನು ಕಟ್ಟಿಕೊಂಡಿದ್ದಿ, ಮೋಡಗಳನ್ನು ವಾಹನವಾಗಿ ಮಾಡಿಕೊಂಡಿದ್ದಿ, ವಾಯುವಿನ ರೆಕ್ಕೆಗಳ ಮೇಲೆ ಸಂಚರಿಸುತ್ತಿ, ಗಾಳಿಗಳನ್ನು ನಿನ್ನ ದೂತರನ್ನಾಗಿಯೂ ಅಗ್ನಿಕರನ್ನಾಗಿಯೂ ಮಾಡಿಕೊಳ್ಳುತ್ತಿ, ಭೂಮಿಯು ಯುಗಾಂತರಕ್ಕೂ ಕದಲದ ಹಾಗೆ ಅದನ್ನು ದೃಢವಾದ ಅಸ್ಥಿವಾರದ ಮೇಲೆ ಸ್ಥಾಪಿಸಿದ್ದಿ, ನೀನು ಅದನ್ನು ಆದಿಸಾಗರವೆಂಬ ವಸ್ತ್ರದಿಂದ ಒದಿಸಿದ್ದಿ, ನೀರು ಪರ್ವತಗಳನ್ನು ಮುಚ್ಚಿಬಿಟ್ಟಿತು, ನೀನು ಗದರಿಸಲು ಅದು ಓಡಿ ಹೋಯಿತು, ನಿನ್ನ ಗರ್ಜನೆಗೆ ಹೆದರಿ ನೀನು ನೇಮಿಸಿದ ಸ್ಥಳಕ್ಕೆ ಹೋಗಲು ಪರ್ವತಗಳು ಎದ್ದವು, ತಗ್ಗುಗಳು ಇಳಿದವು, ಜಲರಾಶಿಗಳು ಬಂದು ಪುನಃ ಭೂಮಿಯನ್ನು ಮುಚ್ಚಿಕೊಳ್ಳದ ಹಾಗೆ ನೀನು ಮೇರೆಯನ್ನು ಗೊತ್ತು ಮಾಡಿದಿ, ಬುಗ್ಗೆಗಳನ್ನು ತಗ್ಗುಗಳಿಗೆ ಬರಮಾಡುತ್ತಿ, ಅವು ಪರ್ವತಗಳ ನಡುವೆ ಹರಿದು ಹೋಗುತ್ತವೆ. ಎಂತಹ ಅದ್ಭುತವಾದ ದೇವರು ನಮ್ಮ ಜೊತೆಯಲ್ಲಿದ್ದಾರೆ. ಆತನು ಎಲ್ಲದರ ಮೇಲೂ ತನ್ನ ಹತೋಟಿನ ಇಟ್ಟಿದ್ದಾನೆ. ಪ್ರಿಯರೇ, ಅಂತಹ ದೇವರು ನಮಗಿರುವಾಗ ಬಿರುಗಾಳಿಯು ಬೀಸಿದರೂ ಸಹ ನಾವು ಭಯಪಡುವ ಅವಶ್ಯಕತೆ ಇಲ್ಲ. ದೇವರು ನಮಗೆ ಧೈರ್ಯವನ್ನು ಕೊಡುತ್ತಿದ್ದಾರೆ. ಇವತ್ತು ಆ ಶಿಷ್ಯರಿಗೆ ಕೊಟ್ಟಂತ ಆ ಧೈರ್ಯವನ್ನ ಸ್ವಾಮಿ ನಮಗೆ ಕೊಡುತ್ತಿದ್ದಾರೆ. ಯೆಹೋವನು ನಮ್ಮ ಜೊತೆಯಲ್ಲಿದ್ದಾನೆ, ಪರಾತ್ಪರ ನಮ್ಮನ್ನು ಹೊಕ್ಕಿರುವವನು. ಕೀರ್ತನೆಗಳು 91:1 ಹೇಳ್ತಕ್ಕಂಥದ್ದು, ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರೋನು ಎಂಬುದಾಗಿ. ದೇವರು ನಮ್ಮ ಕಡೆ ಇದ್ದರೆ ನಮ್ಮನ್ನು ಎದುರಿಸುವವರು ಯಾರು ಎಂಬುದಾಗಿ ರೋಮಾಪುರದವರು 8:31 ವಚನ ಹೇಳುವಂತದ್ದಾಗಿದೆ. ಅನೇಕ ವಾಗ್ದಾನಗಳು, ಅನೇಕ ಭರವಸೆಯ ಮಾತುಗಳು ನಮಗೆ ಸಿಕ್ಕುವಂತದ್ದಾಗಿದೆ.
ದೇವರು ಮಾಡಿರುವ ಅದ್ಭುತಗಳಲ್ಲಿ ನಾವು ಒಂದನ್ನು ಮರೆಯಲು ಸಾಧ್ಯವಿಲ್ಲ. ಯಾಕೆಂದ್ರೆ ಒಂದೊಂದು ಅದ್ಭುತಗಳು ನಮ್ಮ ನಂಬಿಕೆಯನ್ನು ಪರೀಕ್ಷೆ ಮಾಡುತ್ತವೆ. ಆ ಶಿಷ್ಯರಿಗೆ ಸ್ವಾಮಿ ಕೇಳ್ತಕ್ಕಂಥ ಒಂದೇ ಒಂದು ಪ್ರಶ್ನೆ, ನಿಮಗೆ ನಂಬಿಕೆ ಇಲ್ವೇ? ಯೇಸು ಸ್ವಾಮಿ ಜೊತೆಲೇ ಇದ್ರು, ಯೇಸು ಸ್ವಾಮಿಯ ಸಾಮ್ಯಗಳನ್ನು ಕೇಳಿದ್ರು, ಯೇಸು ಸ್ವಾಮಿಯ ಉಪದೇಶಗಳನ್ನ ಕೇಳಿದ್ರು, ಯೇಸು ಸ್ವಾಮಿಯ ಅದ್ಭುತಗಳನ್ನ ನೋಡಿದ್ರು. ಅವೆಲ್ಲದರ ಮಧ್ಯದಲ್ಲಿ ಸ್ವಾಮಿ ಅವ್ರಿಗೆ ಹೇಳ್ತಕ್ಕಂಥದ್ದು, ನನ್ನ ಮೇಲೆ ಇನ್ನೂ ನಿಮಗೆ ನಂಬಿಕೆ ಹುಟ್ಟಲಿಲ್ಲವೇ? ಇವತ್ತು ಯೇಸು ಸ್ವಾಮಿ ನಮ್ಮನ್ನ ಬಿಟ್ಟು 2000 ಆಗಿದೆ. ದೇವರ ವಾಕ್ಯದ ಮೂಲಕವಾಗಿ ಅದೇ ಮಾತುಗಳು ನಮಗೆ ಸ್ವಾಮಿ ಕೇಳುವಂತನಾಗಿದ್ದಾನೆ. ಅನೇಕ ವರ್ಷಗಳು ನನ್ನ ಬಗ್ಗೆ ನೀವು ಕೇಳಿಕೊಂಡು ಬಂದಿದ್ದೀರಾ, ನನ್ನ ಮಾತುಗಳನ್ನ ಆಲಿಸಿದ್ದೀರಾ, ನನ್ನ ವಾಕ್ಯಗಳನ್ನು ಓದಿದ್ದೀರಾ, ನಾನು ಮಾಡಿರುವ ಅದ್ಭುತಗಳನ್ನ ನೀವು ಗಮನಿಸಿದ್ದೀರಾ, ನಾನು ಹೇಳಿರುವ ಸಾಮ್ಯಗಳನ್ನ ಕೇಳಿದ್ದೀರಾ. ಪರಲೋಕ ರಾಜ್ಯದ ಗುಟ್ಟುಗಳು ನಿಮಗೆ ತಿಳಿಸಲ್ಪಟ್ಟಿದೆ ಎಂಬುದಾಗಿ ಸ್ವಾಮಿ ತಿಳಿಸುವಾಗ ನಮಗೂ ಸಹ ಸ್ವಾಮಿ ಪ್ರಶ್ನೆಯನ್ನು ಮಾಡ್ತಾನೆ, ಇನ್ನೂ ನನ್ನ ಮೇಲೆ ನಂಬಿಕೆ ಬರಲಿಲ್ಲ ಎಂಬುದಾಗಿ. ಪ್ರಿಯರೇ, ಆಧುನಿಕ ಕ್ರೈಸ್ತರಾದಂತ ನಾವು ಈ ಅದ್ಭುತಗಳಿಂದ ಕ್ರಿಸ್ತನೇ ದೇವಕುಮಾರನು ಎಂಬುದನ್ನು ನಂಬಬೇಕು, ಗ್ರಹಿಸಿಕೊಳ್ಳಬೇಕು. ತಿಳಿಯದ ಅನೇಕರಿಗೆ ಯೇಸು ಕ್ರಿಸ್ತನ ಅದ್ಭುತಗಳನ್ನ ನಾವು ಪ್ರಚಾರ ಮಾಡಬೇಕು. ಈ ಸಾಮ್ಯಗಳು, ಈ ಅದ್ಭುತ ಕಾರ್ಯಗಳು ಮಾರ್ಕನ ಬರೆದ ಸುವಾರ್ತೆಯಲ್ಲಿ ನಮ್ಮ ನಂಬಿಕೆಯನ್ನು ಬಲಪಡಿಸಲಿ, ನಮ್ಮ ವಿಶ್ವಾಸವನ್ನು ಹೆಚ್ಚಿಸಲಿ, ನಮ್ಮ ಕ್ರೈಸ್ತಿಯ ಜೀವಿತವನ್ನು ದೃಢಪಡಿಸಲಿ. ಯೇಸು ಕ್ರಿಸ್ತನು ಏನೇ ಮಾಡಿದ್ದಾಗ್ಯೂ ಸಹ ಅದು ಮಾನವರ ಒಳಿತಿಗಾಗಿ ಎಂಬುದನ್ನು ಅರಿತುಕೊಂಡು ಆತನ ಮೇಲೆ ನಾವು ಸಂಪೂರ್ಣ ಭರವಸೆ ಇಡುವಂತೆ ದೇವರು ನಮ್ಮನ್ನು ಆಶೀರ್ವದಿಸಲಿ ಎಂಬುದಾಗಿ ಈ ಸಾಯಂಕಾಲ ಪ್ರಾರ್ಥನೆ ಆಗಿದೆ. ಗಾಡ್ ಬ್ಲೆಸ್ ಯು ಆಲ್. ದೇವರು ಈ ಸಾಯಂಕಾಲದನ್ನ ಪಾಠವನ್ನ ಆಶೀರ್ವದಿಸಲಿ ಎಂಬುದಾಗಿ ನನ್ನ ಪ್ರಾರ್ಥನೆ ಆಗಿದೆ. ಉತ್ತಮವಾದಂತ ರೀತಿಯಲ್ಲಿ ಈ ಹೊತ್ತಿನ ಸಬ್ಬತ್ ಸಾಲ ಪಾಠವನ್ನ ನಡೆಸಿಕೊಟ್ಟಂತ ಹಿರಿಯ ಬೋಧಕರಿಗೆ ಪ್ರಸನ್ನ ಕುಮಾರ್ ಸಾರ್ ಅವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ಈ ಪಾಠದ ಕುರಿತಾಗಿ ಅನೇಕ ಸಂಗತಿಗಳನ್ನ ನಾವು ತಿಳಿದುಕೊಂಡಿದ್ದೇವೆ. ಇನ್ನು ಅನೇಕ ವಿಚಾರಗಳು ಕಲಿಯುವುದಿತ್ತು ಅಥವಾ ಇನ್ನು ಅನೇಕ ವಿಷಯಗಳನ್ನ ನಾವು ತಿಳಿದುಕೊಳ್ಳಬಹುದು ಎಂಬುದಾಗಿ ಭಾವಿಸಿದರೆ, ಕೆಲವೊಂದು ವಿಷಯಗಳು ಇನ್ನು ಸರಿಯಾಗಿ ಅರ್ಥವಾಗಿಲ್ಲ ಎಂಬುದಾಗಿ ಅಂದುಕೊಂಡರೆ, ಈ ಸಮಯ ನಿಮ್ಮದು. ನಿಮ್ಮ ವಿಚಾರಗಳನ್ನ ಈ ಸಮಯದಲ್ಲಿ ವಿನಿಮಯ ಮಾಡಿಕೊಳ್ಳಬಹುದು. ಅತ್ಯುತ್ತಮವಾಗಿ ಪಾಠವನ್ನ ನಡೆಸಿಕೊಟ್ಟಿದ್ದಾರೆ. ನಮ್ಮ ಪ್ರಶ್ನೆಗಳಿಲ್ಲದ ಹಾಗೆ ದೇವರ ವಾಕ್ಯವನ್ನ ಅರ್ಥ ಮಾಡಿಕೊಳ್ಳುವ ಹಾಗೆ ದೇವರಾತ್ಮನು ಅವ್ರನ್ನ ನಡೆಸಿದ್ದಾರೆ. ದೇವನಾಮಕ್ಕೆ ಸ್ತೋತ್ರವಾಗಲಿ. ಹೀಗೆ ಇನ್ನು ಹೆಚ್ಚಿನ ಸಂಗತಿಗಳನ್ನ ಪ್ರತಿದಿನ ಕಲಿಯುವ ಹಾಗೆ ಪವಿತ್ರಾತ್ಮ ದೇವರು ಈ ವಾರವೆಲ್ಲ ಅವರ ಜೊತೆಯಲ್ಲಿ ಇದ್ದುಕೊಂಡು ನಮ್ಮ ಸಂಗಡ ಮಾತನಾಡಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಪ್ರಾರ್ಥನೆ ವಿಜ್ಞಾಪನೆಗಳಿಗೆ ಹೋಗೋಣ. ಯಾವುದಾದ್ರೂ ವಿಶೇಷವಾದಂತಹ ವಿಜ್ಞಾಪನೆಗಳಿದ್ರೆ ಈ ಸಮಯದಲ್ಲಿ ತಿಳಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಪ್ರಾರ್ಥನೆ ವಿಜ್ಞಾಪನೆಗಳಿದ್ರೆ ಪಾಸ್ಟರ್, ಗುಡ್ ಈವ್ನಿಂಗ್ ಪಾಸ್ಟರ್. ಹೇಳಿ. ಪಾಸ್ಟರ್ ರಾಧಮ್ಮ, ನಮ್ಮ ಇವರು ನಮ್ಮ ದೊಡ್ಡ ಮಗನ ಮದರ್ ಇಲ್ಲ ಅವ್ರಿಗೆ ಸ್ವಲ್ಪ ರಾಧಮ್ಮ ಅವರು ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಬೇಕು. ಓಕೆ, ನಮ್ಮ ನಮಸ್ಕಾರ. ಪ್ರಾರ್ಥನೆ ನಮಗೋಸ್ಕರ ಪ್ರಾರ್ಥನೆ ಮಾಡಿ. ರವಿ ಬಳ್ಳಾರಿ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಬೇಕು. ಹಿರಿಯ ಬೋಧಕರು ಪಾಸ್ಟರ್ ಸಾಲಮನ್ ಅವರು ಪ್ರಾರ್ಥನೆಯನ್ನು ಮಾಡಬೇಕು ಮತ್ತು ಅಂತ್ಯಾಸ್ತ್ರವಾದವನ್ನು ಕೊಡಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಪಾಸ್ಟರ್ ಎಸ್ ಟಿ ಸಾಲಮನ್ ಅವರು ಇನ್ನೇನಾದ್ರೂ ವಿಜ್ಞಾಪನೆಗಳಿದ್ರೆ ಈ ಸಮಯದಲ್ಲಿ ತಿಳಿಸಬೇಕೆಂಬುದಾಗಿ ಕೇಳ್ಕೊಂಡು. ಪಾಸ್ಟರ್ ರಾಜು, ಹೇಳಿ. ನನ್ನ ಪತ್ನಿ ಮತ್ತು ಮಗಳು ಜ್ವರ ಮತ್ತು ಕೆಮ್ಮಿನಿಂದ
2-3 ದಿನಗಳಿಂದ ಬಳಲ್ತಾ ಇದ್ದಾರೆ. ದಯವಿಟ್ಟು ಪ್ರಾರ್ಥನೆ. ಓಕೆ. ಶ್ರೀಮತಿ ಶ್ಯಾಮಲ ಪ್ರಸನ್ನ ಕುಮಾರ್ ಅವರು ಮತ್ತು ಅವರ ಮಗಳು ಜ್ವರದಿಂದ ಬಳಲ್ತಿದ್ದಾರೆ. ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ಬೇಕೆಂದು ಕೇಳ್ಕೊಂಡಿದ್ದಾರೆ. ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಪ್ರಾರ್ಥನೆ ಮಾಡೋಣ. ಕೃಪೆಯಲ್ಲಿ ಐಶ್ವರ್ಯವುಳ್ಳಂತ ನಮ್ಮ ತಂದೆಯಾದ ದೇವರೇ, ಮತ್ತೊಂದು ಈ ಸಂಜೆ ವೇಳೆಯಲ್ಲಿ ಸ್ವಾಮಿ ನಿನ್ನ ಪ್ರಿಯ ದಾಸನ ಮುಖಾಂತರವಾಗಿ ಈ ದಿನದ ಸಬ್ಬ ಶಾಲೆಯ ಪಾಠಗಳನ್ನ ನಾವು ತಿಳಿಸಿಕೊಡುವುದಕ್ಕಾಗಿ ನೀನು ಕೊಟ್ಟಂತ ಜ್ಞಾನಕ್ಕಾಗಿಯೂ ಮತ್ತು ವಿವರಣೆ ಮಾಡಿರತಕ್ಕಂತ ವಿಷಯಗಳಿಗಾಗಿ ನಾವು ನಿನಗೆ ಸ್ತೋತ್ರಗಳನ್ನು ಅರ್ಪಿಸ್ತೇವೆ ಸ್ವಾಮಿ. ನಿನ್ನ ಅದ್ಭುತ ಸ್ವರೂಪನು ಸಾಗರ, ಸಮುದ್ರ, ಸೂರ್ಯ, ಚಂದ್ರ, ನಕ್ಷತ್ರಗಳು ನಿನ್ನ ಮಾತಿಗೆ ಕಿವಿಗೊಡುತ್ತವೆ ಎಂಬುದಾಗಿ, ನಿನಗೆ ವಿಧೇಯರಾಗಿ ಇವೆ ಎಂಬುದಾಗಿ ನಾವು ತಿಳಿದಿದ್ದೇವೆ ಸ್ವಾಮಿ. ಅಪ್ಪ ತಂದೆ, ನಿನ್ನ ಮಾತಿಗೆ ಅವು ಕಿವಿಗೊಡುತ್ತವೆ ಮತ್ತು ಅವು ವಿಧೇಯತೆಯನ್ನು ತೋರಿಸುತ್ತವೆ ಎಂಬುದಾಗಿ ನೋಡುತ್ತೇವೆ. ಈ ನಿಟ್ಟಿನಲ್ಲಿ ಸ್ವಾಮಿ, ಇಂದು ನಮ್ಮ ಮನನೇತ್ರಗಳನ್ನ ತೆರೆದಿದ್ದಕ್ಕಾಗಿ ಸ್ತೋತ್ರ. ಹಾಗೂ ಇದನ್ನ ವಿಶೇಷವಾಗಿ ಪ್ರಾರ್ಥನೆಗಳಿಗಾಗಿ ಕೇಳಿಕೊಂಡಿರ್ತಕ್ಕಂಥ ಪ್ರಿಯರಾದಂತ ರಾಧಮ್ಮ ಅವ್ರಿಗಾಗಿ ಪ್ರಾರ್ಥನೆ ಸ್ವಾಮಿ, ಅವ್ರನ್ನ ಆಶೀರ್ವಾದ ಮಾಡು. ಹಾಗೂ ಸಹೋದರಿ ಶ್ಯಾಮಲಾ ಹಾಗೂ ಅವರ ಪ್ರಿಯ ಮಗಳು ಕರ್ತನೆ, ಅವರಿಗೆ ಅಸ್ವಸ್ಥರಾಗಿದ್ದಾರೆ, ಜ್ವರದಲ್ಲಿ ಬಳಲುತ್ತಿದ್ದಾರೆ ಸ್ವಾಮಿ. ಅವರ ಕಷ್ಟಗಳನ್ನ ನೀನು ಹೋಗಲಾಡಿಸು. ಅದ್ಭುತ ಸ್ವರೂಪನೇ, ಕರುಣಾ ಸಾಗರನೆ, ನಿನ್ನ ಕರುಣಾ ಹಸ್ತವು, ಆರೋಗ್ಯದ ಹಸ್ತವು ಅವ್ರ ಮೇಲೆ ಚಾಚಬೇಕೆಂದು ನಾನು ಪ್ರಾರ್ಥನೆ. ಸಹೋದರ ರವಿ ಬಳ್ಳಾರಿ ಅವ್ರಿಗಾಗಿ ಪ್ರಾರ್ಥನೆ ಸ್ವಾಮಿ. ಆತನ ಕಷ್ಟಗಳು ಏನಿದೆಯೋ ನನಗೆ ಗೊತ್ತಿಲ್ಲ ದೇವರೇ, ಆದ್ರೆ ನೀನು ಅದ್ಭುತ ಸ್ವರೂಪನು ಮತ್ತು ಸರ್ವವನ್ನ ಬಲ್ಲಾತನು ನೀನಾಗಿರುವುದರಿಂದ ಆತನ ಜೀವಿತದಲ್ಲಿ ಉಂಟಾಗಿರ್ತಕ್ಕಂಥ ಎಲ್ಲಾ ವೇದನೆಗಳನ್ನ, ನೋವುಗಳನ್ನ, ಕುಟುಂಬದಲ್ಲಿ ಶಾಂತಿ ಸಮಾಧಾನವನ್ನ ಕೊಡು ಸ್ವಾಮಿ. ಹಾಗೂ ಇನ್ನು ಅನೇಕರು ಸ್ವಾಮಿ ಯಾರ್ಯಾರು ಇವತ್ತು ತಿಳಿಸದೇ ಇದ್ದಾರೋ ಅವ್ರನ್ನು ಕೂಡ ಯಾವ್ದಾದ್ರು ಕಷ್ಟದಲ್ಲಿದ್ರೆ ನೀನು ಅವ್ರನ್ನು ಕೂಡ ನಿನ್ನ ಕರಗಳಿಗೆ ಒಪ್ಪಿಸ್ಕೊಡ್ತೇನೆ ಸ್ವಾಮಿ. ಅವರು ಸಂಪೂರ್ಣವಂತ ಆರೋಗ್ಯವನ್ನು ಕೊಡು, ಚೈತನ್ಯರಾಗಿ ನಿನ್ನ ಸಮ್ಮುಖದಲ್ಲಿ ಅವರು ತಮ್ಮ ಸೇವೆಗಳನ್ನ ನಡೆಸಲಿಕ್ಕಾಗುತ್ತೆ ನೀನು ಕೃಪೆ ತೋರಿಸು. ಹಾಗೂ ಸ್ವಾಮಿ, ಇಂದು ವಾಕ್ಯವನ್ನ ಹಂಚಿಕೊಟ್ಟಂತ ನಿನ್ನ ಪ್ರಿಯ ದಾಸರಂತ ಪ್ರಸನ್ನ ಕುಮಾರ್ ಅವರಿಗಾಗಿ ಪ್ರಾರ್ಥನೆ ಸ್ವಾಮಿ. ಉತ್ತಮವಾದ ರೀತಿಯಲ್ಲಿ ಅವರನ್ನ ನಡೆಸುತ್ತಾ ಬಂದಿದ್ದೀರಿ. ಅವರ ಸೇವೆಯನ್ನ ಹಾಗೂ ಇಡೀ ವಾರದ ಎಲ್ಲಾ ಪಾಠಗಳನ್ನ ಅವರು ನಡೆಸಿಕೊಡುವಾಗ ನಿನ್ನ ಕೃಪೆ ಅವರ ಮೇಲೆ ಇರ್ಲಿ ಸ್ವಾಮಿ. ಹಾಗೂ ಈ ಸಂದರ್ಭದಲ್ಲಿ ಸ್ವಾಮಿ, ನಿನ್ನ ವಿಶೇಷವಾದಂತ ಆಶೀರ್ವಾದಗಳನ್ನ ಈ ಝೂಮ್ ಕಾರ್ಯಕ್ರಮಕ್ಕಾಗಿ ಅಥವಾ ಇಂಟರ್ನ್ಯಾಷನಲ್ ಸಬ್ಬತ್ ಶಾಲೆಯ ಕೂಟಕ್ಕಾಗಿ ಪ್ರಾರ್ಥನೆ. ಅನೇಕರು ಸ್ವಾಮಿ ನೆಪಗಳನ್ನ ಹೇಳ್ಕೊಂಡು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗುತ್ತಿಲ್ಲ, ಯಾಕೆಂಬುದಾಗಿ ನಮಗ್ ಗೊತ್ತಿಲ್ಲ ಸ್ವಾಮಿ. ಆದರೆ ನಿನ್ನ ಪವಿತ್ರಾತ್ಮನ ಸಹಾಯದಿಂದ ಅವ್ರನ್ನ ಮಾತನಾಡಿಸಿ ಇದರಲ್ಲಿ ಆಗ್ತಕ್ಕಂಥ ಎಲ್ಲಾ ಪ್ರಯೋಜನಗಳನ್ನ ನಾವು ಪಡೆದುಕೊಂಡು ಇಡೀ ವಾರದ ಸಬ್ಬ ಶಾಲೆಗಳನ್ನ ಪಾಠವನ್ನ ನಾವು ತಿಳಿದುಕೊಂಡವರಾಗಿ ಕರ್ತನೆ, ನಿನ್ನ ಹೆಜ್ಜೆ ಜಾಡಿನಲ್ಲಿ ನಡೀಲಿಕ್ಕಾಗುವಂತೆಯೂ ಮತ್ತು ನಿಮ್ಮ ಮೇಲೆ ಇನ್ನೂ ಹೆಚ್ಚಿನವಾದಂತ ವಿಶ್ವಾಸವನ್ನ ನಾವು ಬೆಳೆಸ್ಲಿಕ್ಕಾಗುವಂತೆಯೂ ಕರ್ತನೆ, ನಿನ್ನ ವಾಕ್ಯಗಳನ್ನ ತಳ್ಳಿ ಕರ್ತನೆ ಆ ಶಿಕ್ಷೆಗೆ ಗುರಿಯಾಗಿರತಕ್ಕಂತ ಆ ಯಹೂದಿಗಳಂತೆ ನಾವಿರದೆ ನಿಮ್ಗೆ ವಿಧೇಯರಾಗಿ ಜೀವಿಸ್ಲಿಕ್ಕಾಗುವಂತೆಯೂ ನೀನು ರಕ್ಷಕನು ಮತ್ತು ನಮ್ಮನ್ನ ನಮಗೆ ರಕ್ಷಣೆ ಯೋಜನೆಯನ್ನ ಮಾಡಿರ್ತಕ್ಕಂಥ ಯಜ್ಞದ ಕುರಿ ನೀನೇ ಎಂಬುದಾಗಿ ನಾವು ಅರ್ಥ ಮಾಡಿಕೊಂಡು ಕರ್ತನೆ, ಅದರ ಮುಖಾಂತರವಾಗಿ ನಮ್ಮ ರಕ್ಷಣೆ ಯೋಜನೆಯನ್ನು ಕೂಡ ನಾವು ಸುಗಮ ಮಾಡ್ಲಿಕ್ಕಾಗುವಂತೆ ನಮಗೆ ದಾರಿಯನ್ನು ತೋರಿಸಿದ್ದೀರಿ. ಅದಕ್ಕಾಗಿ ನಿಮಗೆ ಸ್ತೋತ್ರಗಳನ್ನು ಅರ್ಪಿಸ್ತೇವೆ. ಮತ್ತೊಂದಾವರ್ತಿ ತಂದೆಯಾದ ದೇವರೇ, ಈ ಮಾಧ್ಯಮದಲ್ಲಿ ನಿನ್ನ ವಾಕ್ಯವನ್ನು ಕೇಳಲು ಬಂದಿರುವಂತಹ ಪ್ರತಿಯೊಬ್ಬನೇ ನಮ್ಮ ಮಕ್ಕಳ ಮೇಲೆಯೂ ನಿನ್ನ ವಿಶೇಷವಾದಂತ ಆಶೀರ್ವಾದ ಇರಿಸಿ ನಮ್ಮನ್ನು ನಡೆಸಿ ಕಾಯ್ದು ಕಾಪಾಡುತ್ತಾ ಬರಬೇಕಾಗಿ ಯೇಸುವಿನ ಪರಿಶುದ್ಧ ನಾಮದಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೆನ್. ಕರ್ತನ ಪ್ರಾರ್ಥನೆಯನ್ನು ಮಾಡೋಣ. ಮಾಡಿ ಅಷ್ಟ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿಮ್ಮ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ನಮಗೆ ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರನ್ನ ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನ ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕಂದರೆ ರಾಜ್ಯವು, ಬಲವು, ಮಹಿಮೆಯು ಸದಾಕಾಲ ನಿನ್ನದೇ ಸ್ವಾಮಿ. ಆಮೇನ್. ಆಶೀರ್ವಾದವನ್ನು ಪಡೆದುಕೊಳ್ಳೋಣ. ಈಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆ, ಐಕ್ಯತೆ, ಶಾಂತಿ, ಸಮಾಧಾನವು ಪ್ರತಿನಿತ್ಯವೂ
ಪ್ರತಿ ಸಂಜೆ ಹೊತ್ತಿನಲ್ಲಿ ಸ್ವಾಮಿ ಈ Zoom ಮಾಧ್ಯಮದ ಮುಖಾಂತರವಾಗಿ ನಿನ್ನ ವಾಕ್ಯಗಳನ್ನ ಬಿತ್ತರಿಸ್ತಕ್ಕಂತ ನಿನ್ನ ಪ್ರಿಯ ದಾಸರ ಮೇಲೆಯೂ ಹಾಗೂ ಇಂದು ವಾಕ್ಯವನ್ನ ಹಂಚಿಕೊಟ್ಟಂತ ನಿನ್ನ ಪ್ರಿಯ ದಾಸರ ಮೇಲೆಯೂ ಭಾಗಿಗಳಾಗಿರುವಂತ ಪ್ರತಿಯೊಬ್ಬ ನಿನ್ನ ಮಕ್ಕಳ ಮೇಲೆಯೂ ನಿನ್ನ ವಿಶೇಷವಾದಂತ ಆಶೀರ್ವಾದವು ನಿರೂಪಣೆ ಮಾಡುವಂತವ್ರ ಮೇಲೆಯೂ ಹಾಗೂ ಆಯೋಜಿಸ್ತಕ್ಕಂಥವ್ರ ಮೇಲೆಯೂ ನಿನ್ನ ಆಶೀರ್ವಾದ ಇಂದು ಎಂದೆಂದು ನಿತ್ಯ ನಿರಂತರ ನಮ್ಮೆಲ್ಲರ ಮೇಲೆ ನೆಲೆಯಾಗಲಿ ಸ್ವಾಮಿ. ಆಮೇನ್. ಆಮೇನ್ ಆಮೇನ್. ಈ ದಿನದ ಕಾರ್ಯಕ್ರಮದಲ್ಲಿ ಆರಂಭದ ಪ್ರಾರ್ಥನೆಯನ್ನು ಮಾಡಿದಂತ ಪಾಸ್ಟರ್ ಅಮಿತ್ ರಾವ್ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಹಾಗೂ ಅತ್ಯುತ್ತಮವಾಗಿ ಈ ದಿನದ ಪಾಠವನ್ನು ನಡೆಸಿಕೊಟ್ಟಂತ ಹಿರಿಯ ಬೋಧಕರು ಪ್ರಸನ್ನ ಕುಮಾರ್ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಜೊತೆಗೆ ಅಂತ್ಯಾಸರೋದೊಂದಿಗೆ ಪ್ರಾರ್ಥನೆಯನ್ನ ನಡೆಸಿಕೊಟ್ಟಂತ ಪಾಸ್ಟರ್ ಸಾಲಮನ್ ರವರಿಗೂ ವಂದನೆಗಳನ್ನ ಸಲ್ಲಿಸ್ತೇನೆ. ಈ ಕಾರ್ಯಕ್ರಮದಲ್ಲಿ ಅತ್ಯಧಿಕವಾದಂತಹ ಆಸಕ್ತಿಯಿಂದ ಕೂಡಿ ಬಂದು ದೇವರ ನಾಮವನ್ನ ಘನಪಡಿಸಲು, ದೇವರ ಸೇವೆಯನ್ನು ಎತ್ತಿ ಹಿಡಿಯಲು ಸಹಕರಿಸಿದಂತ ಎಲ್ಲಾ ಪ್ರಿಯ ದೇವರ ಸಭೆಗೆ, ಹಿರಿಯರಿಗೆ, ದೇವರ ಮಕ್ಕಳಿಗೆ, ಯೌವನಸ್ಥರಿಗೆ, ಸಹೋದರ ಸಹೋದರಿಯರಿಗೆ, ಬೋಧಕರಿಗೆ ನಾನು ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಹೀಗೆ ನಾವು ದಿನನಿತ್ಯವೂ ಒಬ್ಬರನ್ನೊಬ್ಬರು ಆತ್ಮೀಕವಾಗಿ ಬಲಪಡಿಸಲು, ಆತ್ಮೀಕವಾಗಿ ಅವರನ್ನ ಅಭಿವೃದ್ಧಿ ಪಡಿಸಲು, ಚೈತನ್ಯದಿಂದ ತುಂಬಿಸಲು, ಸತ್ಯದಲ್ಲಿ ಬೆಳೆಸಲು, ನಾವು ನಮ್ಮ ಮತ್ತು ನಮ್ಮ ಕುಟುಂಬ ಮಕ್ಕಳು ಸತ್ಯದಲ್ಲಿ ನೆಲೆಯಾಗಿ ನಿಲ್ಲಲು, ಕರ್ತನ ವಾಕ್ಯದಲ್ಲಿ ಸಮೃದ್ಧಿಯಾಗಿ ಜೀವಿಸಲು ಈ ಪಾಠಗಳು ನಮಗೆ ಅತ್ಯವಶ್ಯಕವಾಗಿರುವುದರಿಂದ ಇದರಲ್ಲಿ ಹೆಚ್ಚಿನ ಆಸಕ್ತಿಯುಳ್ಳವರಾಗಿ ಭಾಗವಹಿಸಿ, ನಮ್ಮ ಪ್ರಿಯರು ಸಹ ಇದರಲ್ಲಿ ಭಾಗವಹಿಸುವಂತೆ ಅವರನ್ನ ಪ್ರೇರೇಪಿಸಿ ಈ ಕಾರ್ಯಕ್ರಮದಲ್ಲಿ ದೇವರಿಗೆ ಮಹಿಮೆಯನ್ನು ಉಂಟು ಮಾಡುವ ಹಾಗೆ ದಿನನಿತ್ಯವೂ ಪರಿಶುದ್ಧಾತ್ಮ ದೇವರು ನಮ್ಮೆಲ್ಲರನ್ನ ನಡೆಸಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಈ ದಿನದ ಶುಭಾಶಯಗಳೊಂದಿಗೆ ಎಲ್ಲರಿಗೂ ಧನ್ಯವಾದಗಳನ್ನ ಸಲ್ಲಿಸುತ್ತಾ ಶುಭರಾತ್ರಿ ನಿಮ್ಮುತ್ತೇನೆ. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಮತ್ತೆ ನಾಳೆ ಇದೇ ಸಮಯಕ್ಕೆ ವಿಶೇಷವಾಗಿ ನಾವೆಲ್ಲರೂ ಕೂಡಿ ಬರೋಣ. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಧನ್ಯವಾದ ಬೋಧಕರೇ, ಧನ್ಯವಾದ. ಧನ್ಯವಾದಗಳು. Thank you. The lesson study, nice it was. Thank you, Premnath.